ಗಂಗಾಧರ ಮೂರ್ತಿ ಅವರೇ, ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಇಷ್ಟು ಟ್ರಿಗರ್ ಆಗಿ ಮಾತನಾಡೋದಕ್ಕೆ ಒಂದು ಕುಮಾರಸ್ವಾಮಿ ಅವರು ಆಡಿರೋ ಮಾತು ಕಾರಣ ಇರ್ಬೋದು, ಎರಡನೇದು ನಾನು ಹೇಳ್ದಂಗೆ ಗ್ರಾಮಾಂತರ ಮತ್ತು ಮಂಡ್ಯದಲ್ಲಿ ಹೊಡೆತ ಬೀಳುತ್ತೇನೋ ಭಯ ಏನಾದರೂ ಇರ್ಬೋದಾ ಅಂತ. ಇಲ್ಲ, ಇನ್ನೂ ಅಗ್ರೆಸಿವ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತ ಅಂದರೆ ಕಾರಣ ಅವರು ಮುಂದೆ ಎರಡೂವರೆ ವರ್ಷದಲ್ಲಿ ಮುಖ್ಯಮಂತ್ರಿ ಆಗಬೇಕು. ಅದನ್ನು ಸಿದ್ದರಾಮಯ್ಯ ಬಿಟ್ಕೊಡ್ತಾರಾ ಇಲ್ವಾ ಅನ್ನೋದನ್ನು ಇಲ್ಲಿಂದನೇ ಪ್ರೂವ್ ಮಾಡ್ಕೊಂತ ಹೊರಟಿದ್ದಾರೆ ಅವರು. ಸಿದ್ದರಾಮಯ್ಯನವರು ಮತ್ತು ಇವ್ರ ಮಧ್ಯೆ ಇರ್ತಕ್ಕಂಥ ಮುಖ್ಯಮಂತ್ರಿಯ ಪದವಿಯ ಸೀಟಿನ ಕಾಳಗ ಇಬ್ಬರ ಮಧ್ಯನೂ ಜೋಶ್ ಕ್ರಿಯೇಟ್ ಆಗಿದೆ. ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆ ಆಗಿದೆ, ಮೈಸೂರು ಗೆಲ್ಲಿಸ್ಬೇಕು, ಚಾಮರಾಜನಗರ ಗೆಲ್ಲಿಸ್ಬೇಕು, ಅಲ್ಲ ಇವ್ರಿಗೂ ಪ್ರತಿಷ್ಠೆ. ಅದನ್ನೇ ಹೇಳಕ್ ಬಂದೆ. ಮೈಸೂರು ಅಲ್ಲಿ ಗೆಲ್ಲಿಸ್ಬೇಕಿತ್ತು, ಗ್ರಾಮಾಂತರದಲ್ಲಿ ಸುರೇಶ್ ಗೆಲ್ಲಿಸ್ಬೇಕು, ಮಂಡ್ಯದಲ್ಲಿ ಗೆಲ್ಲಿಸ್ಬೇಕು, ಹಾಸನಲ್ಲಿ ಗೆಲ್ಲಿಸ್ಬೇಕು. ಡಿ ಕೆ ಶಿವಕುಮಾರ್ ಅವ್ರ ಪ್ರಭಾವ ಸಿಕ್ಕಾಪಟ್ಟೆ ಪೆನ್ನು ಪೇಪರು ಕೊಟ್ಟು ತಗೊಂಡಿದ್ದಾರೆ, ಅದನ್ನ ಋಣ ತೀರಿಸ್ಬೇಕು. ಈ ಥರದವೆಲ್ಲ ಇರೋದ್ರಿಂದ ಇವರು ಇಬ್ಬರ ಮಧ್ಯೆ ಇರತಕ್ಕಂಥ ಮೊದಲಾಗಿದ್ರೆ ಏನಾಗ್ತಿತ್ತು, ಮೈಸೂರಲ್ಲಿ ಮನೆ ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ಕೊಂಡು ಯಾರ್ಯಾರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಕ್ಯಾಂಡಿಡೇಟ್ ಹಾಕೊಂಡು ಗೆದ್ಕೊಂಬಿಡೋರು. ಬೆಂಗಳೂರಲ್ಲಿ ಗ್ರಾಮಾಂತರದಲ್ಲೂ ಅಣ್ಣ ತಮ್ಮದಿರು ಇಬ್ಬರು ಸೇರ್ಕೊಂಡು ಸದ್ಯಕ್ಕೆ ಯಾರ್ಯಾರು ಬೇಕೋ JDS ಕೈಗೆ ಹಿಡ್ಕೊಂಡು JDS ಅವ್ರು ಸಹವಾಸ ಮಾಡ್ಕೊಂಡು ಒಂದು ಯೋಗೇಶ್ವರ್ ಸಹವಾಸ ಮಾಡ್ಕೊಂಡು ಅಡ್ಜಸ್ಟ್ಮೆಂಟಲ್ಲಿ ಗೆದ್ಬಿಡ್ತಿದ್ರು. ಈಗ ಎರಡೂ ಆಗ್ತಾ ಇಲ್ವಲ್ಲ. ಎರಡೂ ಕ್ಷೇತ್ರದಲ್ಲಿ ಪ್ರಬಲವಾದ ಅಭ್ಯರ್ಥಿಗಳು ಬೇರೆಯವ್ರು ನಿಂತಿದ್ದಾರೆ, ಯಾರು ಅಡ್ಜಸ್ಟ್ಮೆಂಟ್ ಮತ್ತೊಂದು ಇಲ್ಲವೇ ಇಲ್ಲ. ಆ ಕಾರಣಕ್ಕೆ ಇವರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಬಟ್ ಮಾತು ಮುಳುವಾಗುತ್ತಾ ಅಂತ ನನಗೆ ಕೇಳಿ. ಈಗ ಒಂದು ನೋಡಿ, ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಅಧಿಕಾರದಲ್ಲಿರ್ತಕ್ಕಂಥವ್ರು ಮಾತಾಡುವಾಗ ಭಾಷೆಗಳನ್ನು ಭಾಳ ಹಿಡಿತದಲ್ಲಿ ಬಳಸ್ಬೇಕು. ಈಗ ಒಂದು ಸ್ಟೇಟ್ಮೆಂಟ್ ಮಾಡ್ತಾಯಿದ್ರು, ಏನು ನಾನು ಆ ಎಮ್ಮೊಂದು ಸುಮಲತಾ ಮುಂದೆ ಹೇಳಿಲ್ಲ ಅದು ಇದು ಅಂತ ಹೇಳಿ, ನಾನು ಕುಮಾರಸ್ವಾಮಿ ಅವ್ರು ಮಾಡಿರೋ ಸ್ಟೇಟ್ಮೆಂಟಿಗೆ ರಿಯಾಕ್ಷನ್ ಕೊಟ್ಟಿದ್ದೀನಿ ಅಂತ ಹೇಳಿ, ಕುಂಬಳಕಾಯಿ ಕಳ್ಳ ಅಂದರೆ EMI ಯಾಕೆ ನೋಡ್ಕೋಬೇಕು ಅಂದರು. ಅದರ ಅರ್ಥ ಏನು ಅಂದರೆ ನಾನು ಕುಂಬಳಕಾಯಿ ಕಳ್ಳ ಅಂದಿದ್ದೀನಿ, ನೀವು ಇರ್ಬಹುದೇನೋ ಅನ್ನೋ ಅರ್ಥ ಆಯಿತು. ಅಂಬರೀಷ್ ಅವ್ರನ್ನ ಇಷ್ಟೊಂದು ಆಡಿ ಹೊಗಳೋದು ಎಲ್ಲ ಮಾಡ್ತೀರಲ್ಲ, ಅಂಬರೀಷ್ ಅವ್ರನ್ನ ಕೇಂದ್ರದ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾಗ ಯಾಕೆ ಯಾರು ಮಾತಾಡಲಿಲ್ಲ ನೀವು? ಬಟ್ ಅದು ಅವ್ರು ರಾಜೀನಾಮೆ ಕೊಟ್ಟು ಅದನ್ನೇ ನೀವ್ಯಾಕೆ ಅವ್ರ ಪರ ನಿಲ್ಲಿಲ್ಲ? ಮೊನ್ನೆ ನಟರಾಜ್ ಗೌಡ್ರು ಇನ್ನೊಂದು ಪ್ರಶ್ನೆ ತೆಗೆದ್ರು. ಅವಲೇ ಕುಮಾರಸ್ವಾಮಿಯವರು ವೆಸ್ಟ್ ಎಂಡಲ್ಲಿ ಕೂತಿದ್ರು, ಬಿಟ್ಟರೆ ಅಮೆರಿಕಾಗೆ ಹೋಗಿದ್ರು. ಅಮೆರಿಕಾಗೆ ಹೋಗಿದ್ದು ಮೋಜು ಮಸ್ತಿಗಲ್ಲ ಸ್ವಾಮಿ. ನಮ್ಮ ಸಮಾಜದ ಆದಿಚುಂಚನಗಿರಿಯ ಗುರುಗಳು ಅಲ್ಲೊಂದು ದೇವಸ್ಥಾನದ ಒಂದು ಕಾರ್ಯಕ್ರಮಕ್ಕೆ ನೀವು ಗುದ್ಲಿ ಪೂಜೆ ಮಾಡಬೇಕು ಅಂತ ಅಂದಾಗ ಅಧಿಕಾರಕ್ಕಿಂತ ನನ್ನ ಸಮಾಜದ ಗುರುಗಳು ಇಂಪಾರ್ಟೆಂಟು, ಸಮಾಜ ಇಂಪಾರ್ಟೆಂಟು ಅಂತ ಹೋಗಿದ್ದೆ ಹೊರತು ನಿಮ್ಮಂತ ಅಧಿಕಾರ ಹಂಚ್ಕೊಂಡು ಕೂತಿರೋಂಥ ರಾಜಕಾರಣಿಗಳಿಗೋಸ್ಕರ ಅಲ್ಲ. ಸ್ವಾಮೀಜಿ ಕೇಳ್ಬಿಡಿ, ನೀವು ಸ್ವಾಮೀಜಿ ಹತ್ರ ಇದ್ದೀರಿ, ಸ್ವಾಮೀಜಿ ಕೇಳ್ಬಿಡಿ ಯಾವಾಗಾಯ್ತು ಆದ್ರೆ ಒಂದೇ ಒಂದು. ಈಗ ಮೊನ್ನೆ ಒಬ್ರು ಶಾಸಕರು, ಮಂಡ್ಯದ ಶಾಸಕರು ಒಬ್ರು ಒಂದು ಹೇಳಿದ್ರು, ಕುಮಾರಸ್ವಾಮಿ ಅವರು ಎಲೆಕ್ಷನ್ ಬಂತು ಅಂದ ತಕ್ಷಣ ಹಾರ್ಟ್ ಆಪರೇಷನ್ಗೆ ಹೋಗ್ತಾರೆ, ಪ್ರಪಂಚದ ಯಾವ ಹಾಸ್ಪಿಟ್ಲಲ್ಲೂ ಇಲ್ಲ, 3 ದಿವಸಕ್ಕೆ ಆಚೆಗೆ ಬರ್ತಾರೆ. ನೀವು ಡಾಕ್ಟರ್ ಸ್ವಾಮಿ, ಎಕ್ಸ್ಪರ್ಟ್ ಡಾಕ್ಟ್ರು, ಒಂದೇ ದಿವಸಕ್ಕೆ ಮಾಡಿ ಸ್ವಾಮಿ, ನಿಮ್ಮ ಹತ್ರನೇ ಬರ್ತೀವಿ, ಯಾರು ಬೇಡ ಅಂತಾರೆ. ಅಲ್ಲ, ಇವತ್ತು ಇನ್ನೊಂದು ಮಾತು ಹೇಳಿದ್ದಾರೆ ಅವರು, ಬಿಜೆಪಿ ಜೊತೆ ಸಖ್ಯ ಮಾಡ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬದುಕಿದ್ದು ಸತ್ತಂತೆ ಅಂತ. ಈಗ ಒಂದು ನಿಮಿಷ, ಯಾರ್ಯಾರು ಯಾವ್ಯಾವಾಗ ರಾತ್ರಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಯಾವ್ಯಾವ ಪೊಲಿಟಿಕ್ಸ್ ಮಾಡಿದಿರಿ ಬಿಜೆಪಿ ಅವ್ರ ಜೊತೆ. ಯಡಿಯೂರಪ್ಪನವ್ರದ್ದು ಬಿಜೆಪಿ ಡಿ ಕೆ ಶಿವಕುಮಾರ್ದು ಒಂದೇ ಡೈರಿನಲ್ಲಿ ಬಂತಪ್ಪ, ಅದ್ಯಾವ ಅಡ್ಜಸ್ಟ್ಮೆಂಟ್ ಹಂಗಾರೆ? ಅದ್ಯಾವ್ದು ಬದುಕಿದ್ದು ಸತ್ತಂತೆ? ಎಸ್ ನಟರಾಜ್ ಗೌಡ್ರ, ಅದ್ಯಾವ್ದು ಬದುಕಿದ್ದು ಸತ್ತಂತೆ? ಇವರ ಪ್ರಕಾರ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು DK ಸುರೇಶ್ ಅವ್ರು ಗೆಲ್ತಾ ಇದ್ರು, ಈಗ ಅಡ್ಜಸ್ಟ್ಮೆಂಟ್ ಇಲ್ಲ, ಅದಕ್ಕಾಗಿ ಅವರಿಗೆ ವಿಚಲಿತರಾಗಿದ್ದಾರೆ ಅಂತ. ಮಾನ್ಯ ದೇವೇಗೌಡರು ಸೋತರು ಕನಕಪುರ ಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ, ಅದು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊಂಡು ಸೋತಿದ್ದವರು. ರಾಮನಗರದಲ್ಲಿ ನಿಖಿಲ್ ಸೋತರು, ಜನಗಳ ತಿರಸ್ಕಾರದ ಕುಮಾರಸ್ವಾಮಿ ಅವರ ಜನ ತಿರಸ್ಕಾರ ಮಾಡಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಬೇಕಾಗಿಲ್ಲ ನಿಮ್ಗೆ, ರಾಮನಗರದಲ್ಲಿ ಬೇಕಾಗಿಲ್ಲ, ನಿಖಿಲ್ ಬೇಕಾಗಿಲ್ಲ, ದೇವೇಗೌಡರು. ನಟರಾಜ್ ಗೌಡ್ರ, ನಂದೊಂದು ಪ್ರಶ್ನೆ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಗೆದ್ದಾಗ ಜನಾಭಿಪ್ರಾಯ, ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತಾಗ ಅಡ್ಜಸ್ಟ್ಮೆಂಟ್ ರಾಜಕೀಯ, ಯಾವ ಲೆಕ್ಕ ಇದು? ಈಗ ಒಂದು ವೇಳೆ ನಿಮ್ ಕ್ಯಾಂಡಿಡೇಟ್ ಯಾರು ಸೋತ್ಬಿಟ್ರೆ, ಬಿಜೆಪಿಯ CP ಯೋಗೇಶ್ವರ್ ಹೇಳಿದ್ರು, ನಮಗೂ JDSಗೂ ಒಳ ಒಪ್ಪಂದ, ಯಾವಾಗ್ಲೂ ಒಳ ಒಪ್ಪಂದ, ಕಾಂಗ್ರೆಸ್ ಮೇಲೆ ನಾವು ಕುತಂತ್ರವನ್ನ ಮಾಡ್ತೀವಿ ಅಂತ ಹೇಳಿದ್ರು CP ಯೋಗೇಶ್ವರ್. ಕುತಂತ್ರ ಮಾಡ್ತೀವಿ ಒಳ ಒಪ್ಪಂದ, ಅದೇ ಹೇಳ್ತಾರಲ್ಲ, ಒಳ ಒಪ್ಪಂದ, ಅಡ್ಜಸ್ಟ್ಮೆಂಟ್. ಈಗ ಅಡ್ಜಸ್ಟ್ಮೆಂಟ್ ಯಾರು ಮಾಡ್ಕೊತಾ ಇದ್ರು? ಬಿಜೆಪಿ JDS ಮಾಡ್ಕೊತಾ ಇದ್ರು. ಯಾಗಿಂದನೂ ಕೂಡ
ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಯಾವತ್ತು ಜನರ ವಿಶ್ವಾಸವನ್ನ ಗಳಿಸಿ ಚುನಾವಣೆ ಗೆಲ್ತಾ ಇದೆ. ನೀವು ಕೂಡ ಜೆಡಿಎಸ್ ಜೊತೆ ಸರ್ಕಾರ ಮಾಡಿದ್ದೀರಾ, ಬಿಜೆಪಿ ಅವರು ಜೆಡಿಎಸ್ ಜೊತೆ ಸರ್ಕಾರ ಮಾಡಿದ್ದಾರೆ. ಅಗ್ರಿ. ನಿಮ್ಮ ಅವಶ್ಯಕತೆಗಳು ಬಿದ್ದಾಗ ಜೆಡಿಎಸ್ ನವರು ನಿಮಗೆ ಹೊಳೆಯುವ ಚಿನ್ನದ ರೀತಿಯಲ್ಲಿ ಕಂಡುಬಿಡ್ತಾರೆ. ನಿಮಗೆ ಬೇಡ ಅಂದಾಗ ಅವ್ರು ಸರಿ ಇಲ್ಲ, ಅವ್ರ ಬೆನ್ನಿಗೆ ಚುರಿ ಹಾಕಿದ್ರು. ಯಾವತ್ತು ಏನ್ ಗೊತ್ತಾ ನೋಡಿ, ನಾವು ಚುನಾವಣೋತ್ತರ ಮೈತ್ರಿ ಮಾಡ್ಕೊಂಡು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಹೊರತು ಅವರಿಂದ ನಾವಲ್ಲ ಆಗಿದ್ದು. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾರು ಅವಕಾಶ ಮಾಡಿಕೊಟ್ಟಿದ್ದು? ಅಲ್ಲ, ಈಗ ಯಾರು ಜಾಸ್ತಿ ಸೀಟ್ ಇದ್ರು, ಯಾರು ಅವಕಾಶ ಇತ್ತು, ಯಾರಿದ್ರು ಹೇಳಿ. ಕಾಂಗ್ರೆಸ್ ಜಾಸ್ತಿ 140 ಇದ್ದಂತ ಕಾಂಗ್ರೆಸ್ ಗೌರ್ಮೆಂಟ್ SM ಕೃಷ್ಣ ಈ ನಾಯವಾಗಿ ಸೋತು ಬಾಗ್ಲ ಬಂದು ನಿಂತ್ಕೊಂಡಿದ್ರಿ. ಅಲ್ಲ, ಈಗ ಚುನಾವಣಾ ಮೈತ್ರಿ ಅಂತ ಹೇಳಿ ನೀವು ಯಾವ ಚುನಾವಣಾ ಕೇಳಿ, ಮೈತ್ರಿ? ನಾವು ಈಗ ಮೊನ್ನೆ 38 ಮೈತ್ರಿ ಆಗ್ತವೆ ಹಂಗಂತ ಹೇಳಿ ನೀವು 38 ನಿಮ್ಗೆ ಅವಕಾಶ ಇದ್ದಾಗ ಅವಕಾಶವಾಯ್ತು ಅಂತ ಹೇಳ್ಕೊಳ್ಳಿ, ಅಧಿಕಾರ ಅನುಭವಿಸಿ. ಆಚೆ ಬಂದ್ಮೇಲೆ ಬೈಕೊಂಡ್ರಿ ಸೋತ್ ಸುಣ್ಣಾಗಿರ್ತೀರಿ. ಈ ಮಾತುಗಳ ನಾವಲ್ಲ, ಕುಮಾರಸ್ವಾಮಿ ಅವರು ನಮಗೆ ನಡ್ಸ್ಕೊಳಕ್ಕೆ ಬಿಡ್ಲಿಲ್ಲ. ನಾವು 14 ತಿಂಗಳು ಬಹಳ ಕಷ್ಟದಲ್ಲಿ ನಡೀತಾ ಇದ್ದೆ, ನನ್ನ ಹೇಗೋ ಕಷ್ಟದಲ್ಲಿ ಇಟ್ಕೊಂಡ್ಬಿಟ್ಟಿದ್ರು, ನನ್ನ ಕೆಲಸ ಮಾಡಕ್ಕೆ ಬಿಡ್ಲಿಲ್ಲ. ಎಂತಹ ಶಾಸಕರ ಕೈ ಸಿಗ್ಲಿಲ್ಲ, ಅಧಿಕಾರಿಗಳು ಕರ್ನಾಟಕದ 28 ಕ್ಷೇತ್ರಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಆಯ್ತು, ಆಯ್ತಾ? ಅಲಯನ್ಸ್ ಮಾಡ್ಕೊಂಡಿದ್ರು, JDS ಸೋಲ್ತು, ಕಾಂಗ್ರೆಸ್ ಸೋಲಿಲ್ವ? ಹಾಗಾದ್ರೆ ಸೋಲ್ತು ಕಾಂಗ್ರೆಸ್ ಅಲ್ಲ. ನಿಮ್ಗೆ ಅಂತ ಮ್ಯಾಂಡೇಟ್ ಒಂದೇನು ಗೆದ್ದಿದ್ದು? ನಿಮ್ಗೆ ಮ್ಯಾಂಡೇಟ್ ಬಂತು? ನಿಮ್ಗೆ ಮ್ಯಾಂಡೇಟ್ ಬಂತು? ನಿಮ್ಗೆ ಬರುತ್ತೆ ಈಗ, ನಿಮ್ಗೆ ಮ್ಯಾಂಡೇಟ್ ಬಂದಿರೋ ಅದೇ ಮುಂದಿದೆ. JDS ಹೇಳ್ತಾ ಇದ್ದೀರಲ್ಲ, ಜನಮತ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ನೀವು ಕಳ್ಕೊಂಡಿದ್ದಂತದ್ದು ನಾವು, ನೀವೆಂತ ಕಳ್ಕೊಂಡಿದ್? ನೀವು 174 ಅಸೆಂಬ್ಲಿ ಒಳಗಡೆ ನಾವು 2ನೇ ಪ್ಲೇಸ್, 174 ಅಸೆಂಬ್ಲಿ ನೀವೆಲ್ಲಿ ಕೇಳಿ. ನಾವು ಯಾವಾಗ್ಲೂ ನಿಮ್ ವಿಚಾರಕ್ಕೆ ಬರ್ತೀನಿ. ನಿಮ್ಮ ಮಾತಿಗೆ ಅಡಿಷನಲ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ ಅವ್ರಿಗೆ. ಗಂಗಾಧರ ಮೂರ್ತಿ ಅವರೇ, ತುಮಕೂರಲ್ಲಿ ದೇವೇಗೌಡರು ಸೋತರು 2019ರಲ್ಲಿ. ಇವ್ರು ಹೇಳ್ತಾ ಇರ್ತಕ್ಕಂಥದ್ದು JDS ಅವ್ರು ಸೋತಿದ್ದೆಲ್ಲ ಜನ ತಿರಸ್ಕರಿಸಿದ್ರು. ಈಗ ಪ್ರಾಮಾಣಿಕವಾಗಿ ಹೇಳಿ, ದೇವೇಗೌಡರನ್ನ ತುಮಕೂರು ಜನ ತಿರಸ್ಕರಿಸಿದ್ರಾ? ಈಗ ಒಂದೇ ನಿಮಿಷ, ನಾನು ಮತ್ತೆ ಹಿಂದಕ್ಕೆ ಹೋಗ್ಬೇಕು. ದೇವೇಗೌಡರು ಚುನಾವಣೆಗೆ ಎಲ್ಲಿ ನಿಂತ್ಕೊಂತೀವಿ ಅಂತ ಹೇಳಿದ್ರು. ದೇವೇಗೌಡರು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿ, ಮಂಡ್ಯನ ಪ್ರಜ್ವಲಿಗೆ ಎಲ್ಲೂ ಇಲ್ಲ, ಹಾಸನ ಪ್ರಜ್ವಲಿಗೆ ಬಿಟ್ಟಿದ್ರು. ನಿಲ್ಲದೇ ಇಲ್ಲ ಅಂತ ಅಂದಾಗ 2 ಆಪ್ಷನ್ ಇತ್ತು ನಮಗೆ. ಒಂದು ಬೆಂಗಳೂರು ಗ್ರಾಮಾಂತರ ಅಥವಾ ತುಮಕೂರು. ಗ್ರಾಮಾಂತರದಲ್ಲಿ ನಿಲ್ತೀವಿ ಅಂದಾಗ ಬೇರೆ ಥರದ ಚರ್ಚೆಗಳು ಸ್ಟಾರ್ಟ್ ಆಯಿತು. ಅಲ್ಲ, ಇನ್ನೊಂದು ಕ್ಯಾಂಡಿಡೇಟ್ ತುಮಕೂರು ನಿಲ್ಲೋದು ಅಂತ ಫೈನಲ್ ಆಯಿತು. ತುಮಕೂರು ನಿಲ್ತೀವಿ ಅಂತ ಹೋಗಿದ್ದ ಮಾರನೇ ದಿವಸನೇ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಕರೆಕ್ಟ್, ನನ್ನ ಜ್ಞಾಪಕ ಇದೆ. ರಾಜಣ್ಣ ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ನಾವು ತುಮಕೂರಲ್ಲಿ ಸಹಾಯ ಮಾಡಲ್ಲ, ನಾವು ಗೆಲ್ಲಕ್ಕೆ ಬಿಡಲ್ಲ ಅಂತಾನೆ ಹೇಳಿದ್ರು. ಮುದ್ದನ್ಮೇಗೌಡರು ಕೈಲಿ ಏನು ಸ್ಟೇಟ್ಮೆಂಟ್ ಮಾಡಿಸಿದ್ರು? ಇಡೀ ಜಗತ್ತು ನೋಡಿದೆ. ಸಿದ್ದರಾಮಯ್ಯನವ್ರು ಯಾವ ರೀತಿ ಯಾರ್ಯಾರ ಕೈಲಿ ಏನು ಆ್ಯಕ್ಟ್ ಮಾಡಿಸಿದ್ರು ಅಂತ ಜಗತ್ತು ಗೊತ್ತಿದೆ. ರಾಜಣ್ಣ ಅವ್ರು ಏನು ಮಾತಾಡಿದ್ರು, ಏನು ಮಾಡಿಸಿದ್ರು, ಆಮೇಲೆ ಯಾರ್ಯಾರ ಕೈಲಿ ಏನು, ಈಗ ಲಿಸ್ಟ್ ತೆಗೆದುಬಿಡಿ. ಆ ಲಿಸ್ಟಲ್ಲಿ ಯಾರ್ಯಾರು ಸೋಲ್ಸಕ್ಕೆ ಏನೇನು ಪ್ರಯತ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ದೇವೇಗೌಡರನ್ನ ಜನ ತಿರಸ್ಕರಿಸಿದ್ರು. ಹಾಗಾದ್ರೆ ಅದೇ ನನ್ನ ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ ಸೋಲಬೇಕಾದ್ರೆ ನಿಮ್ಮ ಕಾರಣವನ್ನ ಕೇಳಿ ಸರ್. ಅರವಿಂದ್, ಒಂದೇ ನಿಮಿಷ. ನಾನು ಯಾಕೆಂದ್ರೆ ಒಂದೇ ಒಂದು ಕಂಪೇರ್ ಮಾಡ್ಕೊಳಕ್ ಹೋಗ್ತಾ ಇರೋದು ಅಷ್ಟೇ. ಈಗ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಅರಿವಾಗಬೇಕು ಅಂದ್ರೆ ಇದನ್ನ ಹೇಳಲೇಬೇಕು ನಾನು. ಆಯ್ತಪ್ಪ, ಮಂಡ್ಯದಲ್ಲಿ ಜನ ತಿರಸ್ಕರಿಸಿದ್ರು, ಅವರೇ ಹೇಳಿದ್ರು ಕಾಂಗ್ರೆಸ್ ಅಭಿಮಾನಿಗಳೆಲ್ಲ, ಕಾಂಗ್ರೆಸ್ ವೋಟರ್ಸ್ ಎಲ್ಲ ಹೋಗಿ ಸುಮಲತಂಗೆ ಮಾಡ್ಬಿಟ್ರಂತೆ. ಇರಲಿ, ಚಲರಾಯಸ್ವಾಮಿ ಟೀಮು ಇದೇ ವೆಸ್ಟ್ ಸ್ಟ್ಯಾಂಡ್ ಹೋಟ್ಲಲ್ಲಿ ಒಳಗಡೆ ಕೂತ್ಕೊಂಡು ಸುಮಲತನ ಜೊತೆ ಏನು ಚರ್ಚೆ ಮಾಡೋದು ಅಂತ ಫೋಟೋ ಸಮೇತ ನೀವೇ ತೋರಿಸಿದ್ದೀರಿ, ನಾವೇನಲ್ಲ. ಆಯಿತು, ಮಂಡ್ಯ ಸೋತ್ವಿ, ಇದು ಸೋತ್ವಿ. ಅವರೇ ಹೇಳಿದರು ಶ್ರೀಕುಮಾರ್ ಅವರು, ಏನಾದರೂ ಮೈತ್ರಿ ಧರ್ಮ ಕರೆಕ್ಟಾಗಿ ಪಾಲನೆ ಆಗಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತು ಹಾಸನಲ್ಲಿ, ನಾವೇಳಿ ಸ್ಟೇಟ್ಮೆಂಟ್ ಅಲ್ಲ, DK ಶಿವಕುಮಾರ್ ಅವತ್ತಿನ ದಿನದಲ್ಲೇ. ಇದೆಲ್ಲದಕ್ಕೂ ಕಾರಣ ನೀವೇ ಕೊಡಿ. ಆಗಲೇ ನನ್ನ ಸ್ನೇಹಿತರು ಹೇಳ್ದಂಗೆ, ನಾವು ಸೋತಿದ್ದೀವಿ, ನೀವು ಸೋತಿಲ್ವೇ? ನೀವು ಎಲ್ಲೆಲ್ಲಿ ಸೋಲ್ಸಿದ್ರಿ ಸ್ವಾಮಿ? ಕೋಲಾರ ಮುನಿಯಪ್ಪನ್ ಸೋಲ್ಸಿದ್ ಯಾರು? JDS ಅವ್ರು ಬಂದಿದ್ರಾ? ಯಾರು ಸೋಲ್ಸಿದ್ದು? ಸ್ವತಃ ರಮೇಶ್ ಕುಮಾರ್ ಕೇಳಿ, ಸ್ವತಃ ರಮೇಶ್ ಕುಮಾರ್ ಹೇಳಿದ್ರು ನಾನು ಸೋಲ್ಸಿದ್ದು ಅಂತ, ಲೋಕಸಭಾ ಕ್ಷೇತ್ರದಲ್ಲಿ ಸೋಲ್ಸಿದ್ದು ಅಂತ. ಅನಿತಾ ಕುಮಾರಸ್ವಾಮಿ ಹಳೇದಕ್ಕೂ ಯಾಕೆ ಹೋಯ್ತೀರಿ? ಇಲ್ಲಿಗೆ ಬರ್ರಿ, ಇಲ್ಲಿಗೆ ಬನ್ನಿ. ಹಳೇದಕ್ಕೆ ಯಾಕೆ ಹೋಯ್ತೀರಾ? ಇಲ್ಲಿಗೆ ಬನ್ನಿ, ಹಳೇದಕ್ಕೆ ಯಾಕೆ ಹೋಯ್ತೀರಾ? ಅನಿತಾ ಕುಮಾರಸ್ವಾಮಿ ಹೇಳಿ, ನೀವು ಮತ್ತೆ ನೇರ ಒಪ್ಪಂದ. ಅಶೋಕ್ ಅವರು
ಮುನಿಯಪ್ಪನ್ ಬನ್ನಿ. ಬಿಜೆಪಿ ಮತ್ತೆ ಈಗ- ಜೆಡಿಎಸ್ ಈಗ ಆರೋಪಗಳನ್ನ ನಾನು ತುಂಬಾ ಅಲ್ಲಿ ಕೇಳಿದ್ದೀನಪ್ಪ. ಸೋಲಿದ್ದಾರೆ, ಅರವಿಂದ್. 2013ರಲ್ಲಿ ಅರವಿಂದ್. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು, ಅವಾಗ ಅಧ್ಯಕ್ಷರಾಗಿದ್ದವರು ಪರಮೇಶ್ವರ್ ಅವರು ಕೊರಟಗೆರೆನಲ್ಲಿ ಪರಮೇಶ್ವರ್ನ ಸೋಲಿಸಿದ್ಯಾರು? ಸಿದ್ದರಾಮಯ್ಯ ಸೋಲಿಸ್ಬಿಟ್ರು ಅಂತ JDS ಕೇಳಿದ್ದೀನಿ. ನಾವ್ ಹೇಳಿದ್ದಲ್ಲ. ಓಕೆ ಅಲ್ಲಲ್ಲ ಆ ಚರ್ಚೆ ಆ ಚರ್ಚೆ ಮಾತಾಡ್ತಾ ಒಂದು ನಿಮಿಷ. ಈ ಏನು ಚರ್ಚೆ ಅಂತ ಮಹೇಶ್, ಮಹೇಶ್, ಒಂದ್ ನಿಮಿಷ ಇಡೀ ಇದೆ. ಜಗತ್ತಿಗೆ ಮಹೇಶ್, ಗೊತ್ತು ಪರಮೇಶ್ವರನ್ನ JDS ಯಾರು ಸೋಲ್ಸಿದ್ರು ಮಹೇಶ್, ಅಂತ ನಾನು ಈ ಹೇಳ್ತಾನೆ. ಪ್ರಶ್ನೆ ನಿಮಗೆ ಯಾರು ಕೇಳ್ತೀನಿ. ಗೆದ್ದವ್ರು? ಅವ್ರೊಬ್ರೇ ಅಲ್ಲ, ಆ ಪ್ರಶ್ನೆ ನಿಮ್ಮಿಬ್ಬರಿಗೂ ಕೂಡ ಇದೆ. ಹಾಗಾದ್ರೆ ಅವರೆಲ್ಲ ಸೋಲುಗಳಿಗೂ ಕೂಡ ನಿಮ್ಮ ಒಪ್ಪಂದ ಕಾರಣ ಅನ್ನೋದಾದ್ರೆ ನಿಮ್ಮ ಸೋಲುಗಳಿಗೆ ಅವ್ರ ಕಾರಣ ಹಾಗಾದ್ರೆ ಪ್ರಶ್ನೆ ಬರುತ್ತಲ್ವಾ? ಅದನ್ನೇ ಹೇಳ್ತಾ ಇದ್ದಾರಾ? ಇದೆಲ್ಲದರ ನಡುವೆ ಒಂದು ಹೇಳ್ತಾರೆ, ಸಮ್ಮಿಶ್ರ ಸರ್ಕಾರ ಹೋಗೋದಕ್ಕೆ ಸಿದ್ದರಾಮಯ್ಯನವ್ರ ಪಾತ್ರ ಜಾಸ್ತಿ ಇದೆ, ಡಿ ಕೆ ಶಿವಕುಮಾರ್ ಕಡಿಮೆ ಇದೆ. ಆದರೂ ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರ್ ಮೇಲೆ ಟಾರ್ಗೆಟ್ ಯಾಕೆ? ಇದೇನು ಒಕ್ಕಲಿಗ ಪಾರುಪತ್ಯಕ್ಕಾಗಿ ನಡೀತಾ ಇರತಕ್ಕಂಥ ಹೋರಾಟನ? ಈ ಪ್ರಶ್ನೆ ಜನರಲ್ಲಿ ಬಂದೇ ಬರುತ್ತಲ್ವಾ? ಅದನ್ನು ಕೂಡ ಮಾತಾಡೋಣ.